ಮಹಾಸಭಾ ಆಲ್ಮೇಲ ಅಧ್ಯಕ್ಷ ಶಿವು ಗುರ್ಕಾರ್ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ. ಹೌದು, ಆಲ್ಮೇಲ ತಾಲೂಕಿನ ತಳವಾರ ಮಹಾಸಭಾ ಅಧ್ಯಕ್ಷ ಶಿವು ಗುರ್ಕಾರ್ ಏಪ್ರಿಲ್ 23ರಂದು ವಿಜಯಪುರ ತಳವಾರ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಸೊನ್ನದವರಿಗೆ ತಮ್ಮ ರಾಜೀನಾಮೆ ಪತ್ರ ಕಳಿಸಿರುವುದಾಗಿ ತಿಳಿಸಿದ್ದಾರೆ. ಸುಮಾರು ವರ್ಷ ಅಧ್ಯಕ್ಷರಾಗಿ ಅನೇಕ ಹೋರಾಟದಲ್ಲಿ ಭಾಗಿಯಾಗಿರುವುದಾಗಿ ತಳವಾರ ಸಮಾಜಕ್ಕೆ ಎಸ್ಟಿ ಘೋಷಣೆ ಮಾಡುವವರೆಗೆ ಬೆಂಗಳೂರಿನಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ನಮ್ಮ ಆಲ್ಮೇಲ ತಾಲೂಕಿನಿಂದ ರಾಜ್ಯಾದ್ಯಂತ ತಳವಾರ ಸಮಾಜದ ಪ್ರತಿಯೊಂದು ಹೋರಾಟದಲ್ಲಿ ಭಾಗಿಯಾಗಿರುವೆ ಎಂದು ಹೇಳಿದರು. ಶಿವು ಗುರ್ಕಾರ್ ಈಗ ನಾನು ನನ್ನ ತಳವಾರ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವೆ ಎಂದು ನಮ್ಮ ವಾಹಿನಿಗೆ ತಿಳಿಸಿದ್ದಾರೆ. ನಮಸ್ಕಾರ, ನಾನು ಶಿವು ಗುರ್ಕಾರ್, ತಳವಾರ ಮಹಾಸಭಾದ ಆಲ್ಮೇಲ ತಾಲೂಕು ಅಧ್ಯಕ್ಷ. ಇವತ್ತಿನ ದಿವಸ ನಾನು 2020ರಿಂದ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅದಕ್ಕೆ ಮುಂಚಿತವಾಗಿಯೂ ಕೂಡ 2014ರಿಂದ ಇಲ್ಲಿವರೆಗೆ ಅನೇಕ ಹೋರಾಟಗಳನ್ನು ಸಮಾಜದ ಹಿರಿಯರ ಜೋಡಿ ಭಾಗಿಯಾಗಿದ್ದು, ಆ ಒಂದು ದಿಶೆಯಿಂದ 2022ರಲ್ಲಿ ಒಂದು ತಳವಾರ ಮಹಾಸಭಾ ರಚನೆಯಾಗಿ ಆ ಒಂದು ನೇತೃತ್ವದಲ್ಲಿ ಬಿಜಾಪುರದಲ್ಲಿ 13 ತಾಲೂಕಿನೊಳಗೆ ಆಲ್ಮೇಲ ತಾಲೂಕು ಅಧ್ಯಕ್ಷರನ್ನಾಗಿ ಶರಣಪ್ಪಣ್ಣ ಕಡಮೇಶ್ವರ್ ಅವರು ಮತ್ತು ಪ್ರಕಾಶ್ ಸೊನ್ನದ ಜಿಲ್ಲಾಧ್ಯಕ್ಷರು ಹಾಗೂ ಅನೇಕ ಹಿರಿಯರು ಮುಖಂಡರು ಕೂಡಿ ನನಗೆ ಆಲ್ಮೇಲ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದರು. ಜೊತೆಗೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಸಮಾಜದಲ್ಲಿ ಅನೇಕ ಒಂದು ಸಮಾಜದ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೆವು. ಅಲ್ಲಿಂದ ಇಲ್ಲಿಗೆ ಹೋರಾಟ ಮಾಡೋದಕ್ಕೆ ಬಂದೆವು. ಇತ್ತೀಚಿನ ದಿನಗಳಲ್ಲಿ ಸಮಾಜದ ಕೆಲವರು ಏನಪ್ಪ ಅಂತಂದ್ರೆ ಬೇರೆ ಬೇರೆ ವಿಚಾರಗಳಿಂದ ಸಮಾಜದ ವಿಷಯಗಳು ನಮ್ಮ ಕಿವಿಗೆ ಇಡದೆ ಅನೇಕ ವಿಚಾರಗಳಿಂದ ಸಮಾಜದೊಳಗೆ ಬೇರೆ ಬೇರೆ ವಿಚಾರಗಳಿಂದ ನಮ್ಗೆ ಹೇಳಾರದೆ ಮಾಡೋದ್ರಿಂದ ಏಕಪಕ್ಷವಾಗಿ ಮತ್ತು ಅನೇಕ ಬೇರೆ ಬೇರೆ ನಿರ್ಧಾರಗಳನ್ನು ತಗೊಂಡು ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ನಾನು ಒಂದು ದಿವಸ ರಾಜೀನಾಮೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಸೊನ್ನದವರಿಗೆ ರಾಜೀನಾಮೆ ಪತ್ರವನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ಹೀಗಾಗಿ ಮುಂದೆ ಬರುವ ದಿನಗಳಲ್ಲಿ ಹೋರಾಟ ಯಾರೇ ಮಾಡಿದ್ರೂ ಕೂಡ ಸಮಾಜ ಪರವಾಗಿ ನಾವು ಇರ್ತೀವಿ. ಜೊತೆಗೇನಪ್ಪ ಅಂತಂದ್ರೆ ಸಮಾಜದಲ್ಲಿ ಸಮಾಜ ದೊಡ್ಡದು, ವ್ಯಕ್ತಿ ದೊಡ್ಡದಲ್ಲ. ಇವತ್ತಿನ ದಿವಸ ನಾನು ಇರ್ಬೋದು, ಮತ್ತೊಬ್ಬರು ಬರ್ಬೋದು, ಯಾರೇ ಬಂದರೂ ಕೂಡ ಸಮಾಜ ಅನ್ನೋದು ದೊಡ್ಡದು, ವ್ಯಕ್ತಿ ದೊಡ್ಡವಲ್ಲ, ಸಮಾಜ ದೊಡ್ಡದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ.